ಹಾಯ್ ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರ್ಗಿ. ಬೇಸಿಕಲಿ ನಾವೊಂದು ಇವತ್ತಿನ ದಿವಸ ಮತ್ತೊಂದು ಕಬ್ಬಿನ ಪ್ಲಾಟ್ಗಳು ವರ್ಕ್ ನಡೆದದ. ನಿಮ್ಮ ಹೆಸರು ಏನದ ಅಂದ್ರಲ್ಲ? ಲಕ್ಷ್ಮಣ ಅನ್ನೋವಂಥವ್ರದ್ದು ರೈತರಿಗೆ ಇವತ್ತು ನಾವು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೀವಿ. ಬೇಸಿಕ್ ಮೆಥಡ್ ಕಬ್ಬನು ಭಾಳ ಅದ್ಭುತವಾಗಿ ಬಂದಿದ್ದದ. ಈಗ ಮತ್ತು ವರ್ಕ್ ಚಾಲೂ ನಡೆದದ. ಸೊ ಇದಕ್ಕೆ ಬೇಸಿಕ್ಕಾಗಿ ನಾವು ನ್ಯೂಟ್ರಿಯೆಂಟ್ಸ್ಗಳು ಕೊಡಾಕತ್ತೀವಿ. ಆ್ಯಕ್ಟಿವ್ ಮ್ಯಾಕ್ಸ್, ಆ್ಯಕ್ಟಿವ್ ಜೈಮ್ ಡೈರೆಕ್ಟ್ ಫೀಡ್ ಮಾಡಿಸ್ಕೊಡಕತ್ತಿಲ್ಲ. ಫಸ್ಟಿಗೆ ಡೈರೆಕ್ಟ್ ನ್ಯೂಟ್ರಿಯೆಂಟ್ಸ್ಗಳು ಲೋಡ್ ಮಾಡಾಕತ್ತೀವಿ. ನ್ಯೂಟ್ರಿಯೆಂಟ್ಸ್ ಲೋಡ್ ಮಾಡೋದ್ರಲ್ಲಿಂದ ಕಬ್ಬಿಂದು ತಾಕತ್ತು ಜಾಸ್ತಿ ಆಗ್ತದೆ. ಆ ಕಬ್ಬನ್ನು ತೋರಿಸ್ತೀನಿ ನಿಮಗೆ ಹ್ಯಾಂಗೆ ಹೊಂಟದ ಈಗ ಅಂತೇಳಿ. ಇದು ಮಾಡೋದ್ರಲ್ಲಿಂದ ಕಬ್ಬಿಗೆ ಭಾಳ ತಾಕತ್ತು ಕೊಡ್ತದೆ. ನಿಮಗೆ ತೋರಿಸ್ತೀನಿ. ಈ ಕಬ್ಬು ನೋಡ್ರಿ, ಈಗ ನಾವು ಹೇಳೋಣ ಯಾರಿಗೂ ಭರವಸೆ ಬಂದಿರಲ್ಲ. ಇದು ಉಲ್ಟಾ ಕ್ಯಾಮ್ರಾ ಮಾಡೋಕ್ಕೆ ಬರ್ಲಾಗ್ಯದ, ಆದ್ರೂ ಒಂದು ನಿಮಿಷ ತೋರಿಸ್ತೀನಿ. ಈಗ ರೀ ಈ ರೀತಿ ಕಬ್ಬು ಅದ. ಈಗ ಮತ್ತೆ ಡೋಸ್ ಚಾಲು ಆಗ್ಯದ, ನಮ್ಮದು ಸೆಕೆಂಡ್ ಡೋಸ್ ಇವ್ರದ್ದು. ಈ ಮಾಡೋದ್ರಲ್ಲಿಂದ ಈಗ ರೀ ಗದ್ದೆಗಳು ಈ ರೀತಿ ಬರ್ತದೆ. ಇಲ್ಲಿ ನೋಡ್ರಿ, ಈಗ ಮರಿಗಳ ಸಂಖ್ಯೆ. ನಾವು ಯಾಕೆ ಬೇಸಿಕ್ ಮೆಥಡ್ ಮಾಡಿಸ್ತೀವಪ್ಪ ಅಂತಂದ್ರೆ, ಬೇಸಿಕ್ ಮೆಥಡ್ ಈಸ್ ಎ ಮಸ್ಟ್ ಆ್ಯಂಡ್ ಶುಡ್, ಭಾಳ ಇಂಪಾರ್ಟೆಂಟ್. ಇದು ಆದಮೇಲೆ ಡೋಸಸ್ಗಳು ಕೊಡ್ತೀನಿ ನಾನು ಸಪ್ರೇಟ್ ಯಾವ ಹಂತಕ್ಕೆ ಏನು ಕೊಡಬೇಕು ಅನ್ನೋವಂಥದ್ದು. ಗೊಬ್ಬರ ಆಗಿರ್ಬೋದು, ಏನೇ ಆಗಲಿ ನಾನು ಎಲ್ಲವನ್ನು ಕೊಡ್ತೀನಿ. ಇದು ನೋಡಿರಿ, ಕಬ್ಬಿಂದು ಬರೀ ಒಂದು ಗದ್ದೆ ಉಳ್ದಿ ಕಬ್ಬದ ಹ್ಯಾಂಗೆ ಹೊಡ್ಕೊತ ಬಂದವು ನೋಡ್ರಿ ಮರಿಗಳು. ಯಾಕೆ ನಾನು ಹೇಳ್ತೀನಿ ಬೇಸಿಕ್ ಮೆಥಡ್ ಮಾಡಿರಿ ಅಂತ ಎದಕ್ಕೆ ಹೇಳ್ತೀನಿ ಅಂದರೆ, ಇದೇ ಮೇನ್ ಉದ್ದೇಶ. ಈಗ ಇದ್ರಾಗ ಸೆಕೆಂಡ್ ಡೋಸ್ ಚಾಲು ಮಾಡಾಕತ್ತೀವಿ. ಈ ಡೋಸ್ ಒಡ್ಲಿಗತ್ತಾರ, ಮತ್ತೆ ರೆಡಿ ಮಾಡ್ಕೊಳಕತ್ತಾರ ಅವರು. ಈಗ ಇವತ್ತು ಇದು ನೋಡಿದ ಕಬ್ಬ ಮತ್ತು 15 ಡೇಸ್ನಾಗ ಮತ್ತು ಇದ್ರದ್ದು ಬದಲಾವಣೆ, ಮತ್ತು ಇದು ಹಂಗೆ ಆಗ್ತದೆ ಮತ್ತು ಅಂತೇಳಿ ಮತ್ತು ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ. ಮರಿಗಳ ಸಂಖ್ಯೆ ಬರೋದು ಇಂಪಾರ್ಟೆಂಟ್ ಅಲ್ಲ. ಮರಿಗಳು ಹೇಳ್ತಾರೆ 30 ಬರ್ತಾವನ್ನಲ್ಲ, ನಾ ಅದನ್ನು ಹೇಳೋಂಗಿಲ್ಲ. ಬರಲಿ ಮರಿಗಳು, ಬಂದಂಥ ಮರಿಗಳನ್ನು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅದ ನಮಗೆ. ಮರಿಗಳು ಉಳಿಬೇಕು. ಆ ಮರಿ ಉಳಿದಾಗ ಮಾತ್ರ ಚಂದ. ಎಲ್ಲ ರೆಡಿ ಮಾಡ್ಲಾಗತ್ತಾರೆ ಲಕ್ಷ್ಮಣವರು. ಆ್ಯಕ್ಟಿವಿಟಿ ತೆಗೀರಿ, ಅದನ್ನು ಹೊಡೀರಿ, ಅರ್ಧ ರೆಡಿ ಮಾಡಿ ಹೇಳ್ರಿ. ಸೊಕಾಸ್ ಅವನು ಹರೀರಿ, ಪುಡಿಗಳು ಹರೀರಿ. ಅದು ಪ್ಯಾಕ್, ಅದು ಬರಲ್ಲ ರೀ ಪ್ಯಾಕ್. ಇವೆಲ್ಲವನ್ನು ನಾವಿಲ್ಲಿ ಬ್ಯಾರ್ಲಕ್ಕೆ ಲೋಡ್ ಮಾಡಕತ್ತೀವಿ. ಟೋಟಲ 100 ಚರ್ಗಿದ್ದು ಪ್ಲ್ಯಾನ್ ಮಾಡಿ 4 ಸ್ಪ್ರೇ, ಇದು 2 ಸ್ಪ್ರೇ 2 ಡ್ರಿಂಚಿಂಗ್ ಲೆಕ್ಕ ಮಾಡಿ ಮಾಡಾಕತ್ತೀವಿ. 1 ತಿಂಗಳು ಕೋರ್ಸ್ ಮಾಡಾಕತ್ತೀವಿ ಇದಕ್ಕೆ. ಯಾಕಂದ್ರೆ ಬೆಳೆ ಒತ್ತಡ ಜಾಸ್ತಿ ಅದ. ಆ ಒತ್ತಡ ತಕ್ಕಂಗೆ ಬೆಳೆಗಳು ಬರಬೇಕೀಗ. ಸೊ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮತ್ತು 1 ತಿಂಗಳದಾಗ ಇದ್ರದ್ದು ಅಪ್ಡೇಟ್ ನಿಮಗೆ ನಾನು ಕೊಡ್ತೀನಿ, ಲಕ್ಷ್ಮಣ್ ಅಂತಂತೇಳಿ. ಸೊ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಮಾಡಾಕತ್ತೀರಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ತೊಗೊಂಡು ಪಾಸ್ ಮಾಡಿಕೊಡ್ರಿ ಸರ್. ಗೊಬ್ಬರಗಳು ಕಟ್ಟೋದೇ ಆತಂದ್ರೆ ಕಟ್ಟಿರಿ, ಬೇಡನಲ್ಲ ಕಡಿಮೆ ಪ್ರಮಾಣದಾಗ ಕಟ್ಟಿರಿ. ಈಗ ಯಾರೂ ಸದ್ಯಕ್ಕೆ ವಾತಾವರಣಕ್ಕೆ ನೀವು ಗೊಬ್ಬರ ಹಾಕುವಂಥ ಅವಶ್ಯಕತೆ ಇಲ್ಲ. ಬಿ ಕೇರ್ಫುಲ್ಲೇ ಮಾಡಿರಿ, ಕರೆಕ್ಟ್ ಮಾಡಿರಿ, ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ನನಗೆ ಫೋನ್ ಮಾಡಿರಿ. ಇದು ಅಪ್ರಾಕ್ಸಿಮೇಟ್ 3.5-4 ಎಕರೆ ಸನಿ ಅದ ರೀ ಇದು ಕಬ್ಬ. ಬರೀ 3,400 ರೂಪಾಯಿದಾಗ ಇವ್ರಿಗೆ ನಾನು ಪ್ಲಾಟ್ ರೆಡಿ ಮಾಡಿ ಕೊಡಾಕತ್ತೀನಿ. 4 ಎಕರೆ ಕಬ್ಬು 3,400 ರೂಪಾಯಿದಾಗ ಬೇಸಿಕ್ ಮೆಥಡ್ ಆಗ್ತದೆ. ಅದ್ಭುತವಾಗಿ ಬರ್ತದೆ. ಮರಿಗಳು ಹೊಡ್ಕೊಂಡು ಬರ್ತದೆ, ಕಬ್ಬಿನ ದಳ ದಪ್ಪ ಮಾಡಿಸ್ತದೆ, ಎಲೆಗಳು ಗ್ರೋತ್ನಾಗ ಇಟ್ಕೋತದೆ, ಹಳದಿ ಹೊಡೆಯಂಗಿಲ್ಲ, ಫುಲ್ ಕರ್ದು ಇಡ್ತದೆ. ಈಗ ನಾನು ತೋರಿಸ್ದಲ್ಲ, ಫುಲ್ ಕರ್ದು ಇಟ್ಕೋತ ಬರ್ತದೆ. ಒಳ್ಳೇದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಲಕ್ಷ್ಮಣವರಿಗೆ. ನಿಮಗೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಫೋನ್ ಮಾಡಿರಿ, ಮಾಡಿಕೊಡ್ತೀನಿ.